ಗೆಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಿಮ್ ತಾಕತ್ತಿದ್ರೆ ಮಾಲೂರು ತಾಲೂಕಲ್ಲಿ ಇವತ್ತು ನೀನು ರಿಸೈನ್ ಮಾಡು, ಇಲ್ಲೇ ನಿಂತ್ಕೊಳ್ಳೋಣ ಇಬ್ರು. ನನಗೆ ಓಟ್ ಹಾಕ್ತಾರ, ನೀನ್ ಗೆಲ್ತೀಯ ನಾನು ಗೆಲ್ತೀವಿ, ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಲೂರು ಉಡಿ ವಿಜಯಕುಮಾರ್. ಏನು ಈಗ ತಾನೆ ನಮ್ಮ ಮಾಲೂರು ತಾಲೂಕಿನ ಶಾಸಕರಾದಂಥವರು ಕೋಲಾರಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ನನ್ನ ಬಗ್ಗೆ ಕೆಲವು ವಿಚಾರಗಳು ಮಾತಾಡ್ತಾ ಇದ್ರು. ಮಾಲೂರು ತಾಲೂಕಲ್ಲಿ ರಸ್ತೆಗಳಿಗೆ ಗುಂಡಿ ಮುಚ್ಚಿದ್ದೇ ತಪ್ಪು ಅಂತ ಹೇಳೋ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಏನು ಇವತ್ತು ಮಾಲೂರು ತಾಲೂಕಲ್ಲಿ ಸುಮಾರು 2 ವರ್ಷಗಳಿಂದ ಈ ಒಂದು ರಸ್ತೆಗಳಲ್ಲಿ ಜನ ಬಿದ್ದು ಸಾಯ್ತಾ ಇದ್ದಾರೆ. ಅವ್ರು ಕಾಣಿಸ್ತಾ ಇರಲಿಲ್ಲ. ಇವತ್ತು ಅವ್ರ ಹತ್ರ ಸರ್ಕಾರದಲ್ಲಿ ದುಡ್ಡಿದೆಯೋ ಇಲ್ವೋ, ಇವತ್ತು ಕೆಲಸ ಮಾಡಿಸ್ತಾರೋ ಮಾಡಿಸಲ್ವೋ, ಮಾಲೂರು ತಾಲೂಕಿನ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಆ ರಸ್ತೆಯಲ್ಲಿ ಎಷ್ಟು ದಿನಕ್ಕೆ ವೆಹಿಕಲ್ಗಳೆಲ್ಲ ತೊಂದರೆಯಾಗಿ ನಿಂತಿರ್ತಾ ಇದೆ, ಆ ಹಳ್ಳಗಳಲ್ಲಿ ಎಷ್ಟು ಗಾಡಿಗಳು ಬೀಳ್ತಾ ಇದಾವೆ, ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಡೀ ಮಾಲೂರು ತಾಲೂಕು ಜನರಿಗೆ ಗೊತ್ತಿದೆ. ಇವತ್ತು ಆ ರಸ್ತೆಯಲ್ಲಿ ಯಾರೇ ಓಡಾಡಿದ್ರು ಕೂಡ ಮಾಲೂರು ತಾಲೂಕಲ್ಲಿ ಏನೋ ಜನರು ಶಾಪ ಆಗ್ತಾರೆ ಇವತ್ತು ದಿವಸ ಈ ರಸ್ತೆಗಳು ನೋಡಿ. ಆದ್ರೆ ಇವತ್ತು ಕಳೆದ ವಾರದಲ್ಲಿ ಒಂದು ಸ್ಕೂಲ್ ಮಕ್ಕಳಿಗೆ ಆ ರಸ್ತೆದಲ್ಲಿ ಹಳ್ಳಗಳಲ್ಲಿ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಯಾರು ಪರಿಹಾರ ಕೊಡೋದು? ಇವತ್ತು ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ. ಏನು ಮಾಲೂರು ತಾಲೂಕಿನಲ್ಲಿ ಶಾಸಕರು ಇವತ್ತು ನಂಜೇಗೌಡರು ಮಾತಾಡ್ತಾ ಇದ್ದಾರೆ, 2 ಲೋಡ್ ಗುಂಡಿಗೆ ವೆಟ್ ಮೀಸ್ ಹಾಕ್ಬಿಟ್ರೆ ಸಾಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ನೀವು? ಅದೇ 2 ಲೋಡು ವೆಟ್ ಮೀಸ್ ಯಾಕೆ ಹಾಕಬಾರ್ದಾಗಿತ್ತು? ಟೆಂಪ್ರರಿಗೆ ಜನ ಓಡಾಡೋದಕ್ಕೆ ಏನ್ ಹಳ್ಳಗಳು ಬಿದ್ದಿದೆಯೋ ಹಳ್ಳಗಳಿಗೆ ಗುಂಡಿಗಳಿಗೆ ನೀವು ವೆಟ್ ಮೀಸ್ ಹಾಕ್ಸೋ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು? ಇವತ್ತು ನಾವು ಇವಾಗ ನಿಂತ್ಕೊಂಡು ಮಾಡಿಸ್ತಾ ಇರೋದ್ರಿಂದ ಏನೋ 2 ಗುಂಡಿ ಅದೇನು ಶಾಶ್ವತ ಪರಿಹಾರ ಅಲ್ಲ ಅಂತ ಹೇಳ್ತಾ ಇದ್ರ. ಆ ಪರಿಹಾರ ನೀವ್ ಯಾಕೆ ಮಾಡಬಾರ್ದಾಗಿತ್ತು? 2 ಲೋಡ್ ಆಗಿರ್ಬೋದು 10 ಲೋಡ್ ಆಗಿರ್ಬೋದು, ನೀವ್ ಯಾಕೆ ಮಾಡಬಾರ್ದಾಗಿತ್ತು? ನಿಮ್ ಕಣ್ಣು ಕಾಣಿಸ್ತಾ ಇರ್ಲಿಲ್ವ ಇಷ್ಟು ದಿವಸ? ಇವತ್ತು ನಾವು ಮಾಡಿಸ್ತಾರ ಕೆಲಸನ ಆಯ್ತು, 2 ಲೋಡು, ಅದರಿಂದ ಏನು ಉಪಯೋಗ ಆಗಲ್ಲ, ಸರಿ ಒಪ್ಕೊಂತೀವಿ. ಅದು ಉಪಯೋಗ ಆಗೋದು ಆ ರಸ್ತೆದಲ್ಲಿ ಓಡಾಡೋಂತ ಜನಕ್ಕೆ ಗೊತ್ತಾಗುತ್ತೆ, ಅಲ್ಲಿರೋಂತ ಸ್ಥಳೀಯರಿಗೆ ಗೊತ್ತಾಗುತ್ತೆ. ಹಾಗಿದ್ರೆ ಉಪಯೋಗ ಆಗಲ್ಲ ಅಂತ ಹೇಳೋರು ನೀವೇನಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಕಳಿಸಿ, ಯಾರು ಡಿಪಾರ್ಟ್ಮೆಂಟ್ ಅಧಿಕಾರಿಗಳು AW ಇವನ್ನೆಲ್ಲ ಕಳಿಸಿ ಏನಕ್ಕೆ ಈ ಕೆಲಸ ನಿಲ್ಸಿದ್ರಿ ನೀವು? ನಿಮಗೆ ಅದರಿಂದ ಉಪಯೋಗ ಆಗಲ್ಲ ಅನ್ನೋದು ಗೊತ್ತಿದೆಯಲ್ಲ, ಯಾಕೆ ಕೆಲಸ ನಿಲ್ಲಿಸಬೇಕಾಗಿತ್ತು? ಏನಕ್ಕೆ ತಡೆ ಮಾಡಿಸ್ಬೇಕಾಗಿತ್ತು? ಪೊಲೀಸ್ ಬಿಟ್ಟು ಏನಕ್ಕೆ ರಿಸರ್ವ್ ಪೊಲೀಸ್ ತರಿಸಿ ಯಾಕೆ ಅಡ್ಡ ಹಾಕ್ಸ್ಬೇಕಾಗಿತ್ತು ನೀವು? ನಿಮ್ಗೆ ಭಯ ಇಲ್ಲ ಅಂದಿದ್ರೆ ಯಾಕೆ ಮಾಡ್ಬೇಕಾಗಿತ್ತು ಈ ಕೆಲಸ? ಇವತ್ತು ನನಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ. ಇವತ್ತು ನೀವು ದೊಡ್ಡನಕುಂದಿ ವಾರ್ಡಲ್ಲಿ ನಿಂತ್ಕೊಂಡ್ಲಿ ನೋಡೋಣ, 2ನೇ ಸರಿ ಗೆಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಿಮ್ ತಾಕತ್ತಿದ್ರೆ ಮಾಲೂರು ತಾಲೂಕಲ್ಲಿ ಇವತ್ತು ನೀನು ರಿಸೈನ್ ಮಾಡು, ಇಲ್ಲೇ ನಿಂತ್ಕೊಳ್ಳೋಣ ಇಬ್ರು. ನನಗೆ ಓಟ್ ಹಾಕ್ತಾರ, ನೀನ್ ಗೆಲ್ತೀಯ ನಾನು ಗೆಲ್ತೀವಿ, ನೋಡೋಣ. ಎಲ್ಲೋ ಯಾಕೆ ನಿಂತ್ಕೊ ಅಂತ ಹೇಳ್ತೀಯ ನೀನು? ಇವತ್ತು ಒಂದು ಜನಾಂಗದನ್ನ ಯಾಮಾರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡಿದ್ದೀರಾ ಅಂತ ಹೇಳ್ತೀಯ ಮಾತಕ್ಕೆ ಮುಂಚೆ ನೀನು. ಇಲ್ಲಿ ವನ್ಯಕುಲ ಜನಾಂಗದವ್ರನ್ನ ಯಾಮಾರಿಸಿದ್ಯಾ, ಮುಸ್ಲಿಂ ಜನಾಂಗದವ್ರನ್ನ ಯಾಮಾರಿಸಿದ್ಯಾ, ಮಾತಕ್ಕೆ ಮುಂಚೆ SC/ST ಜನಾಂಗನ ಯಾವ ಕಾಲೋನಿಗಳಲ್ಲಿ ಯಾಮಾರಿಸಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀಯಾ. ಇವತ್ತು ಯಾವ ಜನಾಂಗನ ಯಾಮಾರಿಸಿದೀನಿ, ನಾನ್ ಯಾಮಾರಿಸ್ತಾ ಇದೀನೋ ನೀನ್ ಯಾಮಾರಿಸ್ತಾ ಇದೀಯೋ ಜನ ತೀರ್ಮಾನ ಮಾಡ್ಲಿ. ನೀನ್ ಏನಾದ್ರೂ ರೆಡಿ ಇದ್ರೆ ರಾಜೀನಾಮೆ ಕೊಟ್ಟು ಬಂದು ಮಾಲೂರಲ್ಲಿ ನಿಂತ್ಕೋ. ನಿನ್ನ ಎದುರಲ್ಲಿ ನಾನು ಚುನಾವಣೆಗೆ ನಿಂತ್ಕೊಂತೀನಿ, ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತೀನಿ. ನಿನ್ ಪಕ್ಷದಲ್ಲಿ, ರಾಷ್ಟ್ರೀಯ ಪಕ್ಷದಲ್ಲಿ ನಿನ್ ಚುನಾವಣೆಗೆ ನಿಂತ್ಕೋ, ನೋಡೋಣ ಯಾರು ಜನ ತೀರ್ಮಾನ ಯಾರಿಗಿದೆ ಅಂತ ಹೇಳ್ಬಿಟ್ಟು ಜನ ತೀರ್ಮಾನ ಕೊಡ್ಲಿ. ಜನನೇ ಉತ್ತರ ಕೊಡೋಂತ ಕೆಲಸ ಆಗುತ್ತೆ. ಮುಂದಿನ ದಿನಗಳಲ್ಲಿ ತಮಗೆ ಇದಕ್ಕೆ ಉತ್ತರ ಜನನೇ ಕೊಡೋಂತ ಕೆಲಸಗಳು. ಟ್ಯಾಕಲ್ ನಿಂದ ಕೋಲಾರವರೆಗೂ ರಸ್ತೆನ ವಿಡಿಯೋ ಕಾಲ್ ಮಾಡಿ ತೋರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಂತೀನಿ ನಿಮ್ಮನ್ನ. ಇವತ್ತು ನಾವೂನು ರೆಸ್ಪೆಕ್ಟ್ ಕೊಟ್ಟು ಒಬ್ರು ಶಾಸಕರಿಗೆ ಏನ್ ಮರ್ಯಾದೆ ಕೊಡ್ಬೇಕೋ ಮರ್ಯಾದೆ ಕೊಡ್ತಾ ಇದ್ದೀವಿ. ನಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಜನರಿಗೆ ಮಾಲೂರು ತಾಲೂಕಲ್ಲಿ ಏನ್ ತೊಂದರೆ ಆಗ್ತಾ ಇದೆಯೋ ತೊಂದರೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹೊತ್ತು ನಿಮ್ಮನ್ನು ವೈಯಕ್ತಿಕವಾಗಿ ನಾವು ಮಾತಾಡೋ ಅವಶ್ಯಕತೆ ನನಗಿಲ್ಲ. ಜನರಿಗೆ ಏನ್ ತೊಂದರೆ ಆಗ್ತಾ ಇದೆಯೋ ಆ ಉದ್ದೇಶಕ್ಕೋಸ್ಕರ ಇಂಥ ತೊಂದರೆಗಳನ್ನ ಸರಿಪಡಿಸಂತ ಕೆಲಸ ಮಾಡಿ ಅಂತ ಹೇಳ್ತಾ ಇದೀವಿ. ನೀವು ಉದ್ದೇಶಪೂರ್ವಕವಾಗಿ ರಾಜಕೀಯ